ಮೇಡಮ್ ಏತಕ್ಕೆ ಅಂದ್ರೆ ಇಡೀ ದೇಶಕ್ಕೆ ಗೊತ್ತು ನಮ್ಮ ಕರ್ನಾಟಕ ಕಾಂಗ್ರೆಸ್ ಬಂದ್ಮೇಲೆ ನಾವೆಲ್ಲ ಎಷ್ಟೊಂದು ಕುಗ್ಗಿ ಹೋಗಿದ್ದೀವಿ ಅಂತ. ಅದಕ್ಕೆ ಇವ್ರು ಲೋಟಿಕೋರು ಪ್ರತಿಯೊಂದು ಮಹಿಳೆಯರಿಗೆ ಸುಮ್ಮನೆ ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲನೇ ನಮ್ಮ ಕರ್ನಾಟಕ ಮುಳುಗೋಗ್ತಾ ಇದೆ. ಇನ್ನೊಂದು ಚೂರು ಉಳಿದಿದೆ, ಎಲ್ಲರೂ ಕೂಡ ಕೈ ಎತ್ತೋಣ ಅಂತ ನಾವು ಹೋರಾಟ ಮಾಡ್ತಾ ಇದೀವಿ. JDS ನವರೆಲ್ಲ ಮುಂದಾಗಿದ್ದೀವಿ. ಆಯ್ತು, ಆಮೇಲೆ ಅಂದ್ರೆ ಇವಾಗ ಏನು ತೊಂದರೆ ಆಗ್ತಿದೆ ಮೇಡಮ್? ಒಂದು ಬೆಲೆ ಏರಿಕೆ ಅಂತ ಹೇಳಿದೀರಾ, ಆಮೇಲೆ ಮತ್ತೊಂದು ಗ್ಯಾರಂಟಿಗಳು ತೊಂದರೆ ಆಗ್ತಿದೆ. ಸೊ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಬಿಡಿಸಿ ಹೇಳೋದಾದ್ರೆ ಯಾವ ರೀತಿ ಏನೆಲ್ಲ ತೊಂದರೆಗಳಾಗ್ತಿದೆ? ಮೇಡಮ್ ಅವರು ಫ್ರೀ ಕೊಡ್ತೀರಿ ಅಂತ ಹೇಳಿದ್ರು. ಅದು ಅಂತೂ ಮಹಿಳೆಯರು ಬೇಡ ಅಂತ ಓಪನ್ ಆಗಿ ಹೇಳ್ತಾ ಇದ್ದಾರೆ, ಆಯ್ತಾ. ಇನ್ನೊಂದು, ಮಹಿಳೆಯರಿಗೆ ಗೌರವನೇ ಇಲ್ಲ, ಬಸ್ಸಿಂದ ಇಳಿಸ್ತಾ ಇದ್ದಾರೆ. ಇನ್ನೊಂದು ಪ್ರತಿಯೊಂದು ಬೆಲೆ ಏರಿಕೆ ಆಗ್ತಾ ಇದೆ. ಮತ್ತೆ ನೀವು ಫ್ರೀ ಯಾವಾಗ ಕೊಡ್ತಾ ಇದ್ದೀರಾ? ಬೆಲೆ ಏರಿಕೆ ಯಾಕೆ ಮಾಡ್ತಾ ಇದ್ದೀರಾ? ಯಾಕೆ ಪ್ರತಿಯೊಂದು ಮೇಡಮ್ ಊಟ ಮಾಡೋ ಎಣ್ಣೆ ಹಿಡಿದು ಕುಡಿಯೋ ಎಣ್ಣೆವರೆಗೂ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಮತ್ತೆ ಇದು ಯಾವ ಇವ್ರು ಸರ್ಕಾರ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಟ್ಟಂಗೆ ಹೇಳಿ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಉಲ್ಟಾ ಜನರಿಗೆ ತ್ರಾಸ ಕೊಡ್ತಾ ಇದ್ರೆ ಹೊರತು ಅನುಕೂಲ ಏನೂ ಇಲ್ಲ. ಅದಕ್ಕಾಗಿ ನಾವು ಹೋರಾಟ ಹಮ್ಮಿಕೊಂಡಿದ್ದೀವಿ. ನಾವು ಇದು ಹೋರಾಟ ಬಿಡೋಲ್ಲ. ಆ ಸರ್ಕಾರದ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ನನ್ನ ಪರಿಸ್ಥಿತಿ ಯಾವ ಥರ ಇದ್ದೀನಿ ಅಂದರೆ, ಯಾರ ಕೈಗೂ ಸಿಗದೆ ಯಾವುದಾದ್ರೂ ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರಬೇಕು ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ದೀನಿ ಈಗ. ನೋಡಿ ಮೇಡಮ್, ನಮ್ಮ ದೇಶ ಇರೋದೇ ರೈತರ ಪರವಾಗಿ. ರೈತರಿದ್ದರೆ ನಾವು ಬದುಕ್ತೀವಿ. ಇವತ್ತು ರೈತರಿಗಾಗಿ ನೀರಾವರಿ ಯೋಜನೆಗಳಾಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಇವತ್ತು ಹಳ್ಳಿ ಗ್ರಾಮದಲ್ಲಿ ಎಲ್ಲ ಡೆವಲಪ್ಮೆಂಟ್ಗಳು ಕುಸಿದೋಗಿದೆ. ಹೇಳ್ಬೇಕು ನೀವೆಲ್ಲ ಇದನ್ನ. ಒಂದು ಬುಟ್ಟಿ ಮಣ್ಣನ್ನು ಕೂಡ ಹಾಕೋಕ್ಕೆ ಇವತ್ತು ಜಾಗ ಎಲ್ಲ ಕಡೆ ಗುಂಡೆಗಳು ಬಿದ್ದಿದೆ. ಇಲ್ಲಿ ಬೆಂಗಳೂರು ಸಿಟಿಯಲ್ಲೇ ನೋಡ್ಬೋದು ತಾವೆಲ್ಲ. ಇಂಥ ಸಿಟಿಯಲ್ಲೇ ಇವತ್ತು ಗುಂಡೆಗಳು ಬಿದ್ದಿದೆ ಅಂದರೆ ಹಳ್ಳಿ ಪರಿಸ್ಥಿತಿ ಏನಾಗಿದೆ, ಯಾಕೆ ಈ ಥರ ಆಗ್ತಾಯಿದೆ ಅಂದರೆ ಈ ಫ್ರೀ ಬೀನ್ಸ್ ಮೂಲಕ ಇವರು ಏನು ಹಣ ಸಂಪೂರ್ಣವಾಗಿ ಇವತ್ತು ದೇಶದ ಏನು ಸಾಲದ ಕರೆ ಮೊರೆ ಮಾಡಿ ಇವತ್ತು 5 ಲಕ್ಷ ಕೋಟಿ. ಕರ್ನಾಟಕ ರಾಜ್ಯ ಎಂದೆಂದಿಗೂ ಕೂಡ ಇಷ್ಟು ಸಾಲದಲ್ಲಿ ಇರಲಿಲ್ಲ. ಈ ಪರಿಸ್ಥಿತಿ ಬರಲಿಕ್ಕೆ ಕಾಂಗ್ರೆಸ್ ಸರ್ಕಾರ, ಇದು ಕರ್ನಾಟಕ ಸರ್ಕಾರ, ಅದರದ್ದು ಹೊಣೆ ಇವತ್ತು ನೇರವಾಗಿ ಇವತ್ತು ನಮ್ಮ ಪ್ರಜೆ ಮೇಲೆ ಬೀಳ್ತಾ ಇದೆ. ನಾವು ನೋಡ್ತಾ ಇದ್ದೀರಿ, ಸ್ಟ್ಯಾಂಪ್ ದರ 100% ಏರಿಸಿದ್ದಾರೆ. ನಿಮಗೆಲ್ಲ ಯಾವನು ಮೆಟ್ ಬಿಚ್ಕೊಂಡು ಹೊಡೆಯೋನಿಲ್ಲಕ್ಕಲ್ಲ, ಅದಕ್ಕೆ ಹೆಂಗೆ ಆಡ್ತೀರ ನನ್ನ ಮಕ್ಕಳ ನೀವು? ಇವತ್ತೊಬ್ಬ ರೈತ ಒಂದು ಪ್ಲಾಟ್ ಏನಾದರೂ ರಿಜಿಸ್ಟ್ರಿ ಮಾಡ್ಕೋಬೇಕಾದ್ರೆ ಅವನ ಕೈಯಲ್ಲಿ ಅಸಾಧ್ಯವಾದಂಥ ಮಾತು. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತಂದರೆ, ಈ ಮಟ್ಟಿಗೆ ಬೆಲೆ ಏರಿಕೆ ಆದರೆ ಇವತ್ತು ಒಂದು ಕಡೆ ನೀವು ಬೆಣ್ಣೆ ತೋರಿಸ್ತಾ ಇದ್ದೀರಿ, ಒಂದು ಕಡೆ ಇವತ್ತು ಕೆಸರು ಹಂಚಂತ ಕೆಲಸ ಮಾಡ್ತಾ ಇದ್ದೀರಿ. ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ. ಇವತ್ತು ಕರ್ನಾಟಕ ರಾಜ್ಯವನ್ನು ರಕ್ಷಣೆ ಮಾಡೋಂಥ ಜವಾಬ್ದಾರಿ ನಿಮ್ಮ ಕೈಯಲ್ಲಿ. ಕರ್ನಾಟಕ ಜನರು ಏನೋ ಒಂದು ಒಳ್ಳೇದು ಆಡಳಿತ ಮಾಡ್ತೀರ ಅಂತ ಕೊಟ್ಟಿದ್ದಾರೆ. ಅದು ಸಂಪೂರ್ಣವಾಗಿ ಸುಧಾರಿಸಲು ಇನ್ನೂ ಕೂಡ ತಮಗೆ ಅವಕಾಶ ಇದೆ. ಅದಕ್ಕೆ ಯಾವ್ದು ಅವಶ್ಯಕತೆ ಇದೆ ಅಷ್ಟೇ ಫ್ರೀ ಬೀನ್ಸ್ ಕೊಟ್ಟು ಮಿಕ್ಕಿದೆಲ್ಲ ತಾವು ದಯಮಾಡಿ ಇದನ್ನ ಸರಿಪಡಿಸಿ ಮುಂಬರೋ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಜನತೆಗೆ ಒಳ್ಳೇದು ಮಾಡಬೇಕಂತ ನಾನು ಹಾರೈಸ್ತೀನಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಕುಟೇರ ಸಿಂಹ ಜಂಗ್ಲೆ.